ಏನಪ್ಪ ಇದು? ಸಂತೋಷ ಅಪ್ಪ, ಸಂತೋಷ. ನೀನು ಪೊಲೀಸ್ ಆಫೀಸರ್ನು ಆಗ್ಬೋದು, ಸುಬೇದಾರ್ನು ಆಗ್ಬೋದು. ಆದ್ರೆ ಅದು ನಮ್ಮೆಲ್ಲರ ಕನಸಲ್ವೇನಪ್ಪ? ಹತ್ತಿಗಮ್ಮ, ಅದು ಏಕೋ ದಿನವಿರುವ ತರ ಎಂದು ನೀನು ಕಪ್ಪೆ ಮುಖ ಮಾಡಿರುವೆ, ಕೂದಲು ಒಂಥರ ಬಾಚಿರುವೆ, ಧ್ವನಿನೂ ಒಂಥರ ಇದೆ. ಏಕಮ್ಮ ಈ ನಿನ್ನ ಚಿಂತೆ? ಹೌದು ಅತ್ತಿಗೆ, ಬಂದಾಗಿನಿಂದ ನಾನು ಅದನ್ನೇ ಆಲೋಚಿಸುತ್ತಿದ್ದೇನೆ. ನಿನ್ನ ಮುಖದಲ್ಲಿ ಕಳೆ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ತಲೆಯಲ್ಲಿ ಬಾಚಿದ ಎಳೆ ಇಲ್ಲ. ಇದಾವ ನಿನ್ನ ಮುಸುಕಿನ ಮಳೆಯಮ್ಮ, ಹೇಳತ್ತಿಗೆ ಹೇಳು. ಹಾಗೇನಾದರೂ ಆಗಿದ್ದರೆ ಅದವರನ್ನು ಬರೇ ಮುಷ್ಟಿಯಲ್ಲಿ ಇಸುಕಿ ಸಾಯಿಸುವೆ. ಹೌದು ಹೊತ್ತಿಗೆ, ಹೌದು. ನೀವು ಎತ್ತ ಮಕ್ಕಳಂತೆ ಹುಲಿಯಂತಾಗಿ ನಾವಿದ್ದೇವೆ. ಹಾಗೇನಾದರೂ ಯಾರಿಂದಾದರೂ ಏನಾದರೂ ದುರಂತ ನಡೆದರೆ ಹೇಳು, ಕಥಕಥನೆ ಕುದಿಯುವ ಈ ನಮ್ಮ ಕಲ್ಪ ನೀರಸದಲ್ಲಿ ಅವರನ್ನು ಬೆಸೆದು ಹಾಕಿಬಿಡ್ತೇವೆ. ಸತ್ಯವಾಗ್ಲೂ ನಾನು ಮಾತು ಕೊಡ್ತೀರೇನಪ್ಪ? ಅದೇ ಕತ್ತಿಗೆ ಈ ನನ್ನ ಮಾತಿನ ಮೇಲೆ ಅನುಮಾನ. ಮಾರುತೇಶ್ವರನ ಸಾಕ್ಷಿಯಾಗಿ, ಹೆಚ್ಚಾಗಿ ನನ್ನ ಗುರು ಶ್ರೀ ಶರಣಬಸವೇಶ್ವರನ ಸಾಕ್ಷಿಯಾಗಿ ಮಾತು ಕೊಡುತ್ತಾನತ್ತಿಗೆ ಈ ನಿಂತ ನೆಲದ ಮೇಲೆ ಉದಯಿಸುವ ಸೂರ್ಯನ ಮೇಲೆ ಆಣೆ ಮಾಡಿ ಹೇಳ್ತೇನಮ್ಮ, ಹೇಳು ಅದೇನೆಂದು. ಅದು ಏಕು ಈ ಚಿಂತೆ? ನೋಡಪ್ಪ, ಉದಯಿಸುವ ಸೂರ್ಯನ ಮೇಲೆ ಆತು ಅಷ್ಟೊಂದು ಹೆಬ್ಬಲು ಅಂತ ತಿಳಿದುಕೊಂಡು ನಾನು ಹೇಳ್ತಾ ಇದ್ದೀನಿ. ನಿಲುವಿಗೆ ಹಾಲಿಟ್ಟಿದೆ, ಅದನ್ನು ಕುಡಿಯಲು ಹೋಗಿತ್ತು ಆ ಬೆಕ್ಕು, ಅದನ್ನು ಹೊಡೆಯಲು ಹೋಗಿ ನಾನೇ ನೆನಪು ಬಿದ್ದೆಯಪ್ಪ. ನೋಡಪ್ಪ, ಅದಕ್ಕೆ ಈ ಬಳೆಗಳೆಲ್ಲ ಕೈಗೆ ಎರೆಯುದು, ಎಲ್ಲ ಸುರಿದು. ಅದಕ್ಕೆ ಅಪ್ಪ, ನೀವಷ್ಟು ಗಾಬರಿ ಏಕಾಗಿದ್ದೀರಿ? ಎಂತ ನಕಲಿಯಮ್ಮ ನಿನ್ನದು? ಆ ಉತ್ತರ ಒಮ್ಮೆ ಅಂತಿ, ಈ ಉತ್ತರ ಬೆಕ್ಕು ಅಂತಿ. ಏನಮ್ಮ ನಿನ್ನ ಹುಡುಗಾಟ? ಎಲ್ಲಿ ನಡಿಯಪ್ಪ, ಹೊಟ್ಟೆ ಹಸಿದಿದೆ, ಊಟ ಮಾಡೋಣ ನಡಿ. ಬಂದ್ರಪ್ಪ.